ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ಹೇಳ್ತೀನಿ, ಬಟ್ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ಇನ್ಫಾರ್ಮೇಟಿವ್ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬರುತ್ತೆ, ನೀವು ಕೂಡ ಈಸಿಯಾಗಿ ನೋಡ್ಬೋದು. ಓಕೆ, ಇವತ್ತಿನ ರೆಸಿಪಿ ಬಂದು ಮಸಾಲೆ ಪಡ್ಡು. ಮಾರ್ನಿಂಗ್ ತಿಂಡಿಗೆ ಮಾಡ್ತಿದ್ದೆ, ಹಾಗಾಗಿ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಅಕ್ಕಿನ ನಾನು ನೆನೆಸಿರೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಮಾರ್ನಿಂಗ್ ನೆನೆಸ್ಬಿಟ್ಟು ನೈಟ್ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಬೇಳೆ, ಅವಲಕ್ಕಿ ಇಲ್ಲ ಅನ್ನ ಹಾಕ್ಬೋದು. ಆಮೇಲೆ ಉದ್ದಿನಬೇಳೆ, ಮೆಂತೆ ಹಾಕ್ಕೊಂಡು ನೆನೆಸ್ಬಿಟ್ಟು ರುಬ್ಬಬೇಕು. ಇವಾಗ ನಾನು ಮಸಾಲೆ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಇವಾಗ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಒಲೆ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸು, ಈರುಳ್ಳಿನೂ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಿಮಗೆ ಈ ಥರ ಮಸಾಲೆ ಪಡ್ಡು ಇಷ್ಟ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಆಗಿನೂ ಮಾಡ್ಕೋಬೋದು. ಕ್ಯಾರೆಟ್ ಏನು ಹಾಕ್ತೇನೆ ಹಾಗೇ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕೋದು ಮರ್ತ್ಕೊಂಡಿದ್ದೀನಿ, ನೀವು ಬೇಕಾದರೆ ಹಾಕೋಬೋದು. ನಾನು ಇನ್ನಷ್ಟು ರೆಸಿಪೀಸ್ ಆ್ಯಂಡ್ ವೀಡಿಯೋಸ್ಗಳನ್ನ ಶೇರ್ ಮಾಡಬೇಕು ನಿಮ್ಮೊಟ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಟೈಮ್ ಸಾಕಾಗ್ತಾ ಇಲ್ಲ, ಹಾಗಾಗಿ ಒಂದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಒಲೆ ಮೇಲೆ ಹಂಚಿಟ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೋಬೇಕು. ಯಾಕಂದರೆ ಮೊದಲನೇ ಉಬ್ಬಿ ಚೆನ್ನಾಗಿ ಬರಬೇಕಲ್ವ, ಹಾಗಾಗಿ ಎಲ್ಲ ಹಂಚುಗಳಲ್ಲೂ ಆ ಥರ ಆಗಲ್ಲ, ಒಂದೊಂದು ಹಂಚುಗಳಲ್ಲಿ ತಳ ಎಲ್ಲ ಹಿಡಿತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ನೀವು. ಈ ಪಡ್ಡು ಮಾಡುವಾಗ ಎಣ್ಣೆನೇ ಹಾಕಬೇಕು ಅಂತ ಏನಿಲ್ಲ, ತುಪ್ಪ ಅಥವಾ ಬೆಣ್ಣೆ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ತಿದ್ದೀರಲ್ವ, ಎಲ್ಲದಕ್ಕೂ ಈ ಥರ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಬೇಕು ಅಥವಾ ಹಾಗೇ ಬಿಡ್ಬೋದು. ನಾನು ವ್ಲಾಗ್ ಮಾಡೋ ಅರ್ಜೆಂಟಲ್ಲಿ ಪ್ಲೇಟ್ನ ಬಟ್ಟೆಯಲ್ಲಿ ಇಳಿಸೋದು ಮರ್ತುಬಿಟ್ಟೆ, ಬಟ್ ನೀವು ಯಾರು ಹಾಗೆ ಮಾಡಬೇಡಿ, ಯಾಕಂದರೆ ನಾನು ಕೈ ಸುಟ್ಕೊಬಿಟ್ಟೆ, ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬಟ್ಟೆ ತೊಗೊಂಡೇ ಪ್ಲೇಟ್ ಇಳಿಸಿ, ಓಕೆನಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ, ಏನಂದೆ ಇನ್ನೊಂದ್ಸಲ. ನಾನು ವ್ಲಾಗ್ ಮಾಡೋ ಅರ್ಜೆಂಟಲ್ಲಿ ಪ್ಲೇಟ್ನ ಬಟ್ಟೆಯಲ್ಲಿ ಇಳಿಸೋದು ಮರ್ತುಬಿಟ್ಟೆ, ಬಟ್ ನೀವು ಯಾರು ಹಾಗೆ ಮಾಡಬೇಡಿ, ಯಾಕಂದರೆ ನಾನು ಕೈ ಸುಟ್ಕೊಬಿಟ್ಟೆ, ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬಟ್ಟೆ ತೊಗೊಂಡೇ ಪ್ಲೇಟ್ ಇಳಿಸಿ, ಓಕೆನಾ? ಬರೀ ಇಂಥದೆಯ ಸ್ವಲ್ಪ ಚೇಂಜಸ್ ಇರಲಿ ಅಂತ ಈ ಥರ ಹಾಕಿದ್ದೀನಿ, ನೀವು ಯಾರು ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಬನ್ನಿ ಇವಾಗ ಪಡ್ಡು ಕತೆ ಏನಾಗಿದೆ ಅಂತ ನೋಡೋಣ. ಇವಾಗ ಆಲ್ಮೋಸ್ಟ್ ಈ ಸೈಡ್ ಬೆಂದಿದೆ, ಇವಾಗ ಅದನ್ನು ತಿರುಗಿಸಿ ಹಾಕಬೇಕು. ನನಗೆ ತಿರುಗಿಸಿ ಹಾಕೋದೇ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ತಿರುಗಿಸಿ ಹಾಕೋದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ನೀವು ಬೇಕಾದರೆ 2 ಹ್ಯಾಂಡಿಂದನೂ 2 ಸ್ಪೂನ್ ತೊಗೊಂಡು ತಿರುಗಿಸಿ ಹಾಕ್ಬೋದು. ನೋಡಿ ಇವಾಗ ಪಡ್ಡು ಚೆನ್ನಾಗಿ ಬೆಂದಿದೆ, ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದಕ್ಕೆ ಕಾಂಬಿನೇಷನ್ ಬಂದು ಶೇಂಗಾ ಬೀಜದ ಚಟ್ನಿ ಅಥವಾ ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಪಡ್ಡಿಗೆ. ನೋಡಿ ನೆಕ್ಸ್ಟ್ ಉಬ್ಬಿನೂ ಇದೇ ಥರ ಹಾಕ್ತಿದ್ದೀನಿ ನಾನು, ನೀವು ನೋಡ್ಕೊಂಡಿದ್ದೀರಲ್ವ ಆಗಲೇ ಹೇಗಾಗಿದೆ ಅಂತ. ಇವಾಗೂ ಕೂಡ ಅದೇ ಥರ ಹಾಕ್ತಿರೋದು, ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಮನೇಲಿ ನಿಜವಾಗ್ಲೂ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಸೊ ಪಡ್ಡು ಮಾಡೋದು ಹೇಗೆ ಅಂತ ನೋಡಿದ್ರಲ್ವ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ, ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.